ಸೇವೆಯನ್ನು ಗುರುತಿಸಿ ಈ ಸಂದರ್ಭದಲ್ಲಿ ಎಸ್ ಪಾಟೀಲ್ ಸ್ವಾಮಿಗಳನ್ನ ಆಗಮಿಸಿರುವಂತಹ ರಸ ಋಷಿಗಳ ಬೇಡೆ ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿದ ನಾಟಕ ಮಾತೆ ಜನನಿಯ ಜೋಗುಳ ವೇದದ ಅವರಿಗೆ ಈಗ ಸನ್ಮಾನ. ಅವರಿಗೊಂದು ಕಿರು ಪರಿಚಯವನ್ನ ನೀಡಲು ಶಿವರಾಜ ಪಾಟೀಲ್ ಅವರು ತಯಾರಾಗಿದ್ದಾರೆ. ಕರ್ನಾಟಕದ ಶ್ರೇಷ್ಠ ವಾಣಿಜ್ಯೋದ್ಯಮಿಗಳು, ಕೊಡುಗೈದಾನಿಗಳು, ಸಿರಿವಂತ ಮನಸ್ಸಿನ ಸಿರಿವಂತ ಹೃದಯದ ಲಿಂಗೈಕ್ಯ ಎಸ್ ಪಾಟೀಲರ ದ್ವಿತೀಯ ಪುಣ್ಯ ಸ್ಮರಣೋತ್ಸವ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಸನ್ಮಾನಿಸಿ ಅವರಿಗೆ 51,000 ರೂಪಾಯಿ ನಗದು ಬಹುಮಾನ ಹಾಗೂ ಕರ್ಮಯೋಗಿ ಪ್ರಶಸ್ತಿ ಪತ್ರವನ್ನು ನೀಡಲಾಗ್ತಾ ಇದೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಬೀದರ್ ಜಿಲ್ಲೆಯ ಶರಣನಾಡಿನ ಅನುಭವ ಮಂಟಪದ ರೂವಾರಿಗಳು, ಕನ್ನಡದ ಮಠ ಎಂದು ಹೆಸರಾದ ಭಾರತೀಯ ಹಿರೇಮಠದ ಪರಮ ಪೂಜ್ಯ ಶ್ರೀಮದ್ ಘನಲಿಂಗ ಚಕ್ರವರ್ತಿ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಈ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಅವರ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಸೇವೆಯನ್ನು ಗುರುತಿಸಿ ಈ ಸಂದರ್ಭದಲ್ಲಿ ಎಸ್ ಪಾಟೀಲ್ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಕರ್ಮಯೋಗಿ ಪ್ರಶಸ್ತಿಯನ್ನ ನೀಡಿದ್ದಾರೆ. ನಮ್ಮ ಸೇವೆ ಸುಮ್ಮನೆ ಅಲ್ಪವಾದ ಸೇವೆ. ನಮ್ಮ ಸಿದ್ಧಾಂತ ಏನು ಅಂದರೆ, ಬಸವಣ್ಣನವರು ಕೇವಲ ಪೂಜೆ, ಜಪ, ಪ್ರಾರ್ಥನೆ ಅಷ್ಟೇ ಹೇಳಿಲ್ಲ. ಬಸವಣ್ಣನವರು ಏನು ಹೇಳಿದರು ಅಂದರೆ, ಪೂಜೆ ಜಪದ ಜೊತೆ ಸ್ವಲ್ಪ ಲಿಂಗ ಪೂಜೆ ಜೊತೆ ಜಂಗಮ ಸೇವೆ ಅಂದರೆ ಸಮಾಜ ಸೇವೆನೂ ಮಾಡಿದ್ರೆ ಅದು ನಿಜವಾದ ದೇವರು ತೃಪ್ತಿ ಆಗ್ತಾನ ಅನ್ನೋ ಮಾತನ್ನು ಬಸವಣ್ಣನವರು ಹೇಳಿದರು. ನೀನು ಒಂದು ಲಿಂಗಕ್ಕೆ 1000 ಕೂಡ ಅಭಿಷೇಕ ಮಾಡೋದಕ್ಕಿಂತಲೂ ನಿನ್ನ ಮನೆ ಮುಂದೆ ಅರಿವಿ ಶುದ್ಧ ನೀರಿಟ್ಟು ಹೋಗ್ಬರೋರಿಗೆ ಕುಡಿಸಿದ್ರೆ ಆ 1000 ಕೂಡ ಅಭಿಷೇಕಕ್ಕಿಂತಲೂ ಹೆಚ್ಚಿನ ಪುಣ್ಯ ಅನ್ನೋದು ಬಸವ ತತ್ವದ ತತ್ವ. ಅಂಥ ತತ್ವವನ್ನು ನಮ್ಮ ಬಸವ ಮಾರ್ಗ ನಮ್ಮದು. ಆ ಬಸವ ತತ್ವದ ಪ್ರಕಾರ ಏನೋ ಒಳ್ಳೆ ಸೇವೆ ನಾವು ಸಲ್ಲಿಸಿದ್ವಿ. ಅದನ್ನು ಕಂಡು ಇವತ್ತು ನಮಗೆ ಗೌರವಿಸಿದ್ದಕ್ಕೆ ಅವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನ ಹೇಳ್ತೀನಿ, ಧನ್ಯವಾದಗಳನ್ನ ಹೇಳ್ತೀನಿ. ಇನ್ನೊಂದು ಮಾತು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇವತ್ತು ನಿಜವಾಗಿ ಏನು ಬಸವ ಸಿದ್ಧಾಂತದ ಆ ಬಸವ ಸಿದ್ಧಾಂತದ ಮಾನವೀಯ ಸೇವೆಯನ್ನು ಇವತ್ತು SR ಪಾಟೀಲ್ ಫೌಂಡೇಶನ್ ಅವರು ಮಾಡ್ತಾ ಇದೆ ಅಂತ ಹೇಳಿಕ್ಕೆ ಭಾಳ ಅಭಿಮಾನ, ಭಾಳ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಅವರು ಎಸ್ ಪಾಟೀಲ್ನ ಸ್ಮರಣಾರ್ಥವಾಗಿ ಏನು ಮಾನವೀಯ ಸೇವೆಯನ್ನು ಕೈಕೊಂಡಿದ್ದಾರಲ್ಲ, ಎಸ್ ಪಾಟೀಲ್ರ ಒಂದು ಸ್ಮರಣೆಯಲ್ಲಿ ಅನೇಕ ಅವರು ಹೇಳಿದರು, ಎಷ್ಟೇ ನೈವೇದ್ಯ ಅರ್ಪಿಸಿದ್ರು ಲಿಂಗ ಉಣ್ಣಂಗಿಲ್ಲ. ಆ ಲಿಂಗಕ್ಕೆ ನೈವೇದ್ಯ ಅರ್ಪಿಸಿ ಹಸಿದವರಿಗಂತೂ ತನ್ನ ನೀಡಿದ್ರೆ ನಿಜವಾದ ಲಿಂಗ ಸಂತುಷ್ಟಿ ಅಂತ ಬಸವಣ್ಣನವ್ರ ತತ್ವ. ಆ ತತ್ವವನ್ನೇ ಇವತ್ತು ಈ ಫೌಂಡೇಶನ್ ಮಾಡ್ತಾ ಇರೋದು ಬಹಳ ಹೆಮ್ಮೆಯ ವಿಷಯ, ಆನಂದದ ವಿಷಯ. ಇವತ್ತು ಅಂಥ ಮಕ್ಕಳು ಏನದಾರ ಅವರು ಸುಪುತ್ರರು, ಅಂಥ ಮಕ್ಕಳು ಇರೋರು ಲಕ್ಷಕ್ಕೊಬ್ಬರು, ಕೋಟಿಗೊಬ್ಬರು ಇರ್ತಾರಂತ ಈ ಸಂದರ್ಭದಲ್ಲಿ ಇಚ್ಛಪಡ್ತಾ ಇದ್ದೀನಿ. ಈ ಮಟ್ಟದ ವಿದ್ಯಾಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳ ಹೆಸರು ತಾವೆಲ್ಲ ಕೇಳಿರ್ಬೋದು. ಒಂದೊಂದು ಸರಿ ಒಂದು ರಾಜ್ಯದಿಂದ 2-3 ಜನ ಆಯ್ಕೆ ಆಗ್ತಾರೆ ಆ ಪ್ರವೇಶ ಪರೀಕ್ಷೆ ಆದ ಮೇಲೆ. ಈ ವರ್ಷ ಭಾಲಿಕಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಮತ್ತು ಇಲ್ಲಿ ಎದುರು ಕುಳಿತಂಥ ಗುರುಬಸವ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಅಲ್ಲಿ ಗುರುಕುಲ ಏನಿದೆ ಬಸವ ಕಲ್ಯಾಣ ತಾಲೂಕಿನಲ್ಲಿ, ಬೀದರ್ ಜಿಲ್ಲೆಯಲ್ಲಿ, ಆ ಗುರುಕುಲದಿಂದ 38 ವಿದ್ಯಾರ್ಥಿಗಳು ಈ ರಾಷ್ಟ್ರೀಯ ಮಟ್ಟದ
ಪರೀಕ್ಷೆಗಳಲ್ಲಿ ಪ್ರವೇಶವನ್ನು ದೊರಕಿಸಿಕೊಂಡಿದ್ದಾರೆ. ನೋಡಿ, 50 ವಿದ್ಯಾರ್ಥಿಗಳಿಗೆ ಅವರು ಶಿಕ್ಷಣ ಕೊಡ್ತಾರ, ಅದು ಎಲ್ಲ ಇದೆ. ಆದರೆ ಈ ವರ್ಷ ನಮಗನಿಸ್ತು ಶಿಕ್ಷಣ ಕ್ಷೇತ್ರದಲ್ಲಿ, ಅಂದ್ರೆ ಈ ಭಾಗದ ಜನರಿಗೆ, ನಮ್ಮ ಕರ್ನಾಟಕದ ಜನರಿಗೆ ಗೊತ್ತಾಗಬೇಕು ಏನು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ಸೇವೆ ನಮ್ಮ ಭಾಲ್ಕಿ ಬಸವಲಿಂಗ ಪಟ್ಟ ದೇವರವರು ಮಾಡಿದಂಗೆ ಮಾಡಬೇಕು ಅಂತ ಹೇಳಿ. ಹಾಗೆ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ದೊಡ್ಡ ಹೆಸರು ಕರೆದಿದ್ದಾರೆ, ಅದಕ್ಕೆ ಅವರು ಮಾಡಿದ್ದೇವೆ.